ಜಗತ್ತಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಅವುಗಳ ನಿವಾರಣೆಯ ಉಪಾಯವೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನೀನು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಟ್ಬಿಡು. ಇದರ ಬದಲಾಗಿ ಇನ್ನೊಬ್ಬರ ಜೊತೆ ಒಳ್ಳೆಯ ಮಾತುಗಳನ್ನಾಡು. ಆಗ ನೋಡು, ನಿನ್ನ ಎಲ್ಲ ಸಮಸ್ಯೆಗಳು ಕೂಡ ಮಾಯವಾಗುತ್ತೆ. ಮೈ ಡಿಯರ್ ಫ್ರೆಂಡ್, ದೇವಸ್ಥಾನಕ್ಕೆ ಹೋದವ್ರಿಗೆಲ್ಲ ದೇವರು ಒಳ್ಳೆಯದನ್ನೇ ಮಾಡೋ ಹಾಗಿದ್ರೆ ಅಲ್ಲೇ ಹೊರಗಿರೋ ಭಿಕ್ಷುಕರಿಗೆ ಯಾಕೆ ಒಳ್ಳೆಯದಾಗಲ್ಲ ಅನ್ನೋ ಕೆಲವರ ಪ್ರಶ್ನೆಗೆ ಉತ್ತರ ಅವರು ಮನುಷ್ಯರ ಹತ್ರ ಕೇಳ್ತಾರೆ, ದೇವರ ಹತ್ರ ಅಲ್ಲ. ನಿನ್ನ ಕನಸು, ಆಸೆ, ಗುರಿಗಳನ್ನು ಸ್ವಚ್ಛ ಮನಸ್ಸಿನಿಂದ ದೇವರ ಹತ್ರ ಕೇಳ್ಕೊ. ಹಾಗೂ ಮುಂದೆ ಸಾಗು. ನಿನ್ನ ದಾರಿಯಲ್ಲಿ ಅಡ್ಡ ಬರುವ ನಾಯಿಗಳಿಗೆ ತಲೆ ಕೆಡಿಸ್ಕೋಬೇಡ. ಬಂದಂತೆ ಬದುಕನ್ನು ಸ್ವೀಕರಿಸು. ಬದುಕು ಆನಂದಮಯವಾಗುತ್ತೆ. ಕಷ್ಟದಲ್ಲೂ ನಗುತ್ತಿರುವುದನ್ನು ಕಂಡು ಬದುಕೇ ನಿನಗೆ ತಲೆಬಾಗುತ್ತೆ. ನಿನ್ನ ಸ್ವಂತ ಹಲ್ಲು ನಿನ್ನ ನಾಲಿಗೆಯನ್ನು ಕೆಲವೊಮ್ಮೆ ಕಚ್ಚುವಾಗ ನಿನ್ನನ್ನು ನಂಬಿದವರೇ ನಿನ್ನ ಬೆನ್ನಿಗೆ ಚೂರಿ ಹಾಕೋದೇನು ಹೊಸದಲ್ಲ. ಎಲ್ಲರನ್ನ ಶಾಶ್ವತವಾಗಿ ನಿನ್ನ ತಲೆಯಿಂದ ತೆಗೆದಾಕ್ಬಿಡು. ಮೈ ಡಿಯರ್ ಫ್ರೆಂಡ್, ಈ ಪ್ರಪಂಚದಲ್ಲಿ ಎಷ್ಟೋ ಜನ ಸತ್ತು ಬದುಕ್ತಾ ಇದ್ದಾರೆ. ಹಾಗೆ ಇನ್ನಷ್ಟು ಕೆಲವು ಜನ ಬದುಕಿದ್ದು ಸತ್ತಿದ್ದಾರೆ. ನೀನು ಮೊದಲನೇವ್ರ ಲಿಸ್ಟ್ನಲ್ಲಿರಬೇಕು. ನೀನಿನ್ನು ಸತ್ತಿಲ್ಲ ಗೆಳೆಯ, ಸೋತಿದೆಯಾ ಅಷ್ಟೇ. ನಿನ್ನ ಒಳ್ಳೆಯ ದಿನಗಳು ಮುಂದೆ ಕಾದಿವೆ. ಒಂದು ವಿಷಯ ಹೇಳ್ತೀನಿ ಕೇಳು. ಯಾವತ್ತೂ ಅದನ್ನು ನೆನಪಲ್ಲಿಟ್ಕೋ. ನೀನೇ ನಿರ್ಮಿಸಿ, ನೀನೇ ನಿರ್ದೇಶಿಸಿ, ನೀನೇ ನಟಿಸಿ, ನೀನೇ ನೋಡುವ ನಿನಗೆ ಅರ್ಥವಾಗದ ಕಪ್ಪು ಬಿಳುಪಿನ ಚಿತ್ರವೇ ನಿನ್ನ ಬದುಕು. ಈ ಬದುಕಿನಲ್ಲಿ ನೀನು ಇನ್ನೊಬ್ಬರ ಮೇಲೆ ಯಾವತ್ತೂ ಅವಲಂಬನೆಯಾಗದೆ ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆಯನ್ನಿಟ್ಕೋ. ಅರ್ಥವೇ ಇಲ್ಲದ ಈ ಜೀವನದಲ್ಲಿ ಅರ್ಥವಾಗಿಯೇ ಉಳಿದುಬಿಡು. ಆಗ ಮಾತ್ರ ನೀನು ಇನ್ನೊಬ್ಬರಿಗೆ ಮಾದರಿಯಾಗಲು ಸಾಧ್ಯ. ಇತರರು ಬಯಸಿದಂತೆ ಆಗಬೇಡ ಗೆಳೆಯ. ನಿನ್ನ ವ್ಯಕ್ತಿತ್ವ, ನಿನ್ನ ಆಸ್ತಿ ಅನ್ನೋದನ್ನು ಯಾವತ್ತೂ ಮರಿಬೇಡ. ಇರುವೆ ನಿನ್ನ ಕಾಲಿಗೆ ಕಚ್ಚಿದೆಂದು ನೀನು ಅದರ ಕಾಲಿಗೆ ಕಚ್ಚಲು ಸಾಧ್ಯವಿಲ್ಲ. ಹಾಗಾಗಿ ಜೀವನದಲ್ಲಿ ಯಾರನ್ನೂ ಕಡಿಮೆ ಎಂದು ಭಾವಿಸಬೇಡ. ಹಿರಿಯರೊಂದು ಮಾತನ್ನು ಹೇಳ್ತಾರೆ, ಮಲಗೇ ಇದ್ದರೆ ಸಾವು, ಕುಳಿತೇ ಇದ್ದರೆ ರೋಗ, ನಿಂತೇ ಇದ್ದರೆ ಶಿಕ್ಷೆ, ನಡೀತಾ ಇದ್ರೇ ಬದುಕು. ಜೀವನದಲ್ಲಿ ಯಾವತ್ತೂ ನಡೀತಾನೆ ಇರಬೇಕು. ಆಗ ಮಾತ್ರ ನೀನು ಗೆಲುವಿನ ತಡ ಸೇರ್ತೀಯ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ನೀನು ನಡೆಯೋ ದಾರಿಯಲ್ಲಿ ನೀ ಎತ್ತಿದ್ರೆ ತಡೆಯೋ ತಾಕತ್ತು ಯಾವನಿಗೂ ಇರಲ್ಲ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತೊಗೊಂಡು ನಾಳೆ ಬರ್ತೀನಿ. ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.